ಸ್ನೇಹಿತರೆ, ಈ ನಮ್ಮ ವಿಡಿಯೋದಲ್ಲಿ ಅವರ ಮ್ಯೂಸಿಯಂ ಅಂದರೆ ಅವರು ಹುಟ್ಟಿ ಬದುಕಿ ಬಾಳಿದ ಮನೆಯನ್ನು ಸಂಪೂರ್ಣ ನಿಮಗೆ ತೋರಿಸ್ತಾ ಇದ್ದೀವಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ. ಬನ್ನಿ ಹಾಗಾದರೆ ಆ ಮನೆಗೆ ಹೋಗೋಣ. ಸರ್, ಇದು ಮೇಲ್ಕೋಟೆಯಲ್ಲಿ ಯಾವ ರೋಡಲ್ಲಿ ಬರುತ್ತೆ? ಇದು ಮಾರಿಗುಡಿ ಬೀದಿನಲ್ಲಿ ಬರುತ್ತೆ. ಮಾರಿಗುಡಿ ಬೀದಿನಲ್ಲಿ SBI ಬ್ಯಾಂಕ್ ಪಕ್ಕನೇ ಬರುತ್ತೆ. ಇದು SBI ಬ್ಯಾಂಕ್ ಪಕ್ಕನೇ ಬರುತ್ತೆ. ಎಷ್ಟೊತ್ತಿಂದ ಎಷ್ಟೊತ್ತು ಓಪನ್ ಇರುತ್ತೆ? ಬೆಳಿಗ್ಗೆ ವಿಸಿಟರ್ಸ್ ಎಲ್ಲ ಬರ್ಬೋದಲ್ವಾ? ಎಲ್ಲ ಬರ್ಬೋದು. ಬೆಳಿಗ್ಗೆ 9:30 12:30 ತನಕ ಇರುತ್ತೆ. ಮತ್ತೆ 3 ರಿಂದ 5 ಗಂಟೆ ತನಕ ಇರುತ್ತೆ. ಯಾವಾಗಲಿಂದ ಸ್ಟಾರ್ಟ್ ಮಾಡಿದ್ದು? 2000 ಜೂನ್ 15ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಮೇಡಮ್. ಓಕೆ ಸ್ನೇಹಿತರೆ, ವಿಡಿಯೋದಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮನೆಗೆ ಹೋಗೋದಕ್ಕೆ ಮುಂಚೆ ಅವರಿಗೆ ಪೂತಿನ ಅವರಿಗೆ ಜೀವನದಲ್ಲಿ ತುಂಬ ಆಸೆ ಇತ್ತು. ನಾನು ನೆಕ್ಸ್ಟು ನಾನು ಸತ್ತ ನಂತರನೂ ಕೂಡ ನಾನು ಓದಿದಂಥ ನಾನು ಬರೆದಂಥ ಕವಿತೆಗಳೆಲ್ಲನೂ ಕೂಡ ನನ್ನ ಮನೇನ ಒಂದು ಮ್ಯೂಸಿಯಂ ಆಗಿ ಜನರಿಗೆ ತೋರಿಸ್ಬೇಕು. ಅದು ನಮ್ಮ ತಲಾಂತರ ಬಂದಂಥ ಮುಂದಿನ ಪೀಳಿಗೆಯವರು ಕೂಡ ಅದನ್ನು ನೋಡಬೇಕು ಅಂತ, ಅದಕ್ಕೋಸ್ಕರನೇ ಅವ್ರ ಆಸೆಯಂತೆ ನೀವು ಮಾಡ್ತಾ ಇದ್ದೀರಾ. ಟ್ರಸ್ಟ್ ಇದನ್ನೆಲ್ಲ ಮಾಡ್ತಾ ಇದೆ. ಅದೇ ಪೂತಿನ ಟ್ರಸ್ಟ್ ಅಡಿ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರು ಹುಟ್ಟಿ ಬೆಳೆದ ಮನೆ ಇದು. ಅವ್ರು ಹುಟ್ಟಿ ಬೆಳೆದ ಮನೆನ ಸರ್ಕಾರ ಇದನ್ನ ಹ್ಯಾಂಡ್ ಓವರ್ ತಗೊಂಡು ಅದರ ಟ್ರಸ್ಟ್ ಮುಖಾಂತರ ಇದನ್ನ ಇದು ಮಾಡ್ತಾರೆ. ಓಕೆ, ಇಲ್ಲಿ ನೋಡಿ, ನಿಮಗೆ ಕನ್ಫ್ಯೂಷನ್ ಆದರೆ SBI ಪಕ್ಕನೇ ಬರುತ್ತೆ. ಮಾರಿಗುಡಿ ಬೀದಿ ಸಾಂಸ್ಕೃತಿಕ ಸ್ಮರಣ ಮನೆ ಅಂತಲೇ ಇದೆ. ನಿಮಗೆ ಕನ್ಫ್ಯೂಷನ್ನೇ ಆಗಲ್ಲ. ಬಂದರೆ ದಪ್ಪ ಇಲ್ಲಿ ಬನ್ನಿ. ಟೈಮಿಂಗ್ಸ್ ಕೂಡ ಇಲ್ಲಿ ಬರ್ದಿದ್ದಾರೆ ಅನ್ಕೊಳ್ತೀನಿ ಅಲ್ವಾ ಸರ್? ರಜೆ ಯಾವತ್ತು? ಸೋಮವಾರ ರಜಾ ಅಂತ ಇಲ್ಲ. ಸೋಮವಾರ 10 ರಿಂದ 1 ಗಂಟೆ ಇರುತ್ತೆ. ರೆಗ್ಯುಲರ್ ಎಲ್ಲ ಇರುತ್ತೆ. ಓಕೆ, ಟೈಮಿಂಗ್ಸ್ ಇಲ್ಲಿ ಈ ಮನೆಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ 9:30 ಇಂದ ಮಧ್ಯಾಹ್ನ 12:30ವರೆಗೂ, ಮತ್ತು ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೂ. ಸೋಮವಾರ ಮಾತ್ರ 10 ರಿಂದ 1 ಗಂಟೆ ತನಕ. ಭಾನುವಾರನೂ ಓಪನ್ ಇರುತ್ತೆ ಅಲ್ವಾ? ಶನಿವಾರ ಭಾನುವಾರ ಇಷ್ಟ ಜಾಸ್ತಿ ಸರ್ ಬನ್ನಿ. ಕೃಷ್ಣ ಮುಖ್ಯಮಂತ್ರಿ ಅವರ ಇದ್ದಾಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇಲ್ಲೇ ಡೇಟ್ ಬರೆದಿದ್ದಾರೆ, 14/6/2000 ಮುಖ್ಯಮಂತ್ರಿ ಅವರಿಂದ ಉದ್ಘಾಟನೆ. ಸಾಂಸ್ಕೃತಿಕ ಸ್ಮರಣೆ, ಕವಿ ಪೂತಿನ ಅವರ ಮನೆ. ಓಕೆ, ಅವ್ರದ್ದು ಅವಾಗ ಹಂಚಿನ ಮನೆ ಆಗಿತ್ತು. ಈಗಲೂ ಹಂಚು ಕಟ್ತರನೇ ಕಾಣಬೇಕು ಅಂತ ಅದೇ ತರ ಅವರು ಹೇಗೆ ಇಷ್ಟಪಟ್ಟಿದ್ರು ಅದೇ ರೀತಿನೇ ಉಳಿಸ್ಕೊಡಕ್ ಪ್ರಯತ್ನ ಪಟ್ಟಿದ್ದೀರಾ. ಕಂಬ ಸಾಲಿನ ಮನೆ, ಸೇಮ್ ಕಂಬದ ಮನೆನೇ ಅವಾಗೆಲ್ಲ. ಹೌದು. ಇದೊಂದೇ ಮನೆ ಪಕ್ಕದಲ್ಲಿ ಇರೋದೆಲ್ಲ? ಇಲ್ಲ ಇದೇ ಮನೆ. ಇದು ಹಿಂದೆ ಅವರ ತಮ್ಮನ ಮನೆ. ಓಕೆ ಓಕೆ ಓಕೆ. ಇಷ್ಟು ಮೇಲ್ಕೋಟೆಯಲ್ಲಿ ಸ್ವಲ್ಪ ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿರೋ ಬಿಸಿಲಿರೋದ್ರಿಂದ ಈ ಮನೆ ತುಂಬ ತಂಪು ವಾತಾವರಣ ಸಿಗ್ತಾ ಇದೆ. ಬನ್ನಿ. ಮೊದಲಿಗೆ ಪೂತಿನ ಮನೆಗೆ ಎಂಟ್ರಿ ಅಂದರೆ ಪ್ರವೇಶ ಮಾಡ್ತಿದ್ದಾಗೇನೆ ಅವ್ರಿಗೆ ಬಂದಿರೋಂಥ ಪ್ರಶಸ್ತಿಗಳ ಗೌರವಗಳು ಮತ್ತು ಪ್ರಶಸ್ತಿಗಳು ಪೂರ್ತಿ ಡೀಟೇಲ್ಸ್ ಸಿಗುತ್ತೆ. ಓಕೆ, ಹೇಳಿ ಸರ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲೀಟ್ ಪದವಿ, ಚಿಕ್ಕಮಗಳೂರಲ್ಲಿ 53ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು 81ರಲ್ಲಿ. ಅವ್ರಿಗೆ ಅಭಿನಂದನಾ ಗ್ರಂಥ ಯದುಗಿರಿ ಗೌರವ ಗ್ರಂಥ ಸಮರ್ಪಣೆ ಮಾಡಿದ್ದಾರೆ 81ರಲ್ಲಿ. ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಶ್ರೀಹರಿಚಂದ್ರಗೆ ವರ್ಷ ಶ್ರೇಷ್ಠ ಕೃತಿ ಎಂಬ ಪುರಸ್ಕಾರ ಕೊಟ್ಟಿದೆ. ಮತ್ತು ಶ್ರೀಹರಿಚಂದ್ರ ಕನ್ನಡ ಸರ್ಕಾರ ಪಂಪ ಪ್ರಶಸ್ತಿ ಸುಧಾ ಬಂದಿದೆ. ಭಾರತ ಸರ್ಕಾರದಿಂದ ಪದ್ಮಶ್ರೀ ಅವಾರ್ಡ್ ಸುಧಾ ಬಂದಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಫೆಲೋಶಿಪ್ ಗೌರವ ಬಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಸದಸ್ಯತ್ವ ಮತ್ತು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪುರಸ್ಕಾರ ಇವಾಗ ಸಂದಿದೆ. ಇಷ್ಟೊಂದೆಲ್ಲ ಪ್ರಶಸ್ತಿಗಳು ಅಂದರೆ ಅಷ್ಟು ವರ್ಕ್ ಮಾಡಿದ್ದಾರೆ, ಸಾಹಿತ್ಯಕ್ಕೆ ಅಷ್ಟು ಕೆಲಸ ಮಾಡಿದ್ದಾರೆ. ಓಕೆ ಸರ್, ನೆಕ್ಸ್ಟ್. ಇದೆಲ್ಲ ಪೂತಿನ ಅವರು ಬರೆದಿರೋಂಥದ್ದು ಬುಕ್ಸು ಮತ್ತು ಸಿಡಿಗಳೆಲ್ಲ ಮಾರಾಟಕ್ಕೆ. ಮತ್ತು ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿದ್ದು ಒಂದು ಸರ್ಟಿಫಿಕೇಟ್. ಅದು 91ರಲ್ಲಿ ದೆಹಲಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಅವಾರ್ಡ್. ಅವರ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅವರಿದ್ದರು. ರಾಷ್ಟ್ರಪತಿ ಇವರು ಶಂಕರ್ ದಯಾಳ್ ಶರ್ಮಾ ಅವರಿದ್ದರು. ಪ್ರಧಾನಿ ಚಂದ್ರಶೇಖರ್ ಅವರು. ಓಕೆ ಓಕೆ. ಸರ್ ಎಲ್ಲಿದ್ದಾರೆ? ಸರ್ ಇಲ್ಲಿ ಪೂತಿನವರು ಕೂತ್ಕೊಂಡಿದ್ದಾರೆ. ಏನೋ ಅವರು ಡ್ರೆಸ್ ಕೋಡ್ ಏನು ಚೇಂಜ್ ಆಗಿಲ್ಲ, ಏನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಅದೇ ಖಾದಿ, ಅದೇ ಪಂಚೆ, ಅದೇ ಟೊಪ್ಪಿ, ಅದು ಅವರ ವ್ಯಕ್ತಿತ್ವನ ರೂಪಿಸುತ್ತೆ ಸರ್. ಹೌದು, ಒರಿಜಿನಲ್. ಒರಿಜಿನಲ್. ಮತ್ತು ಇದು ಪೂತಿನ ಅವರು ಬರೆದಿರುವಂಥ ಪೂರ್ತಿ ಕಾವ್ಯಗಳು, ಅನುವಾದಗಳು, ಕಾವ್ಯಮೀಮಾಂಸೆ, ಪ್ರಬಂಧಗಳು ಮತ್ತು ಕಾವ್ಯ ನಾಟಕಗಳು ಪೂರ್ತಿ ಬರೆದಿರುವಂಥದ್ದು ಪೂತಿನ ಅವರೇ ಬರೆದಿರುವಂಥದ್ದು. ಇಷ್ಟೆಲ್ಲ ಬರೆದಿರೋದೆಲ್ಲ ಇದು ಟ್ರಸ್ಟ್ ಪ್ರಕಟಣೆ ಮಾಡ್ಕೊಂಡಿದೆ. 2004ವರೆಗಿದೆ. ಅದು ಸುಮಾರು ಮಾಡಿದೆ, ಅದನ್ನು ಇನ್ನು ಕಂಟಿನ್ಯೂ ಮಾಡಬೇಕದು. ಓಕೆ. ಇದು ವರ್ಷದ ಲೇಖಕ ನೋಡಿ, 24 ನಾಟಕಗಳು, ಕಾವ್ಯ ನಾಟಕಗಳು ಬರೆದಿದ್ದಾರೆ. ಓಕೆ. ಇದು ವರ್ಷದ ಲೇಖಕ ಪ್ರಶಸ್ತಿ ಕನ್ನಡ ಸರ್ಕಾರದಿಂದ ಕೊಟ್ಟುವಂಥದ್ದು. 1966 88ರಲ್ಲಿ. ಸರ್ ಇದೇನಿದು?
ಇದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮೈಸೂರು ರಾಜ್ಯ ಇತ್ತು ಅವಾಗ. ಓ ಇದರಲ್ಲಿ ಸಾಹಿತ್ಯ ಪ್ರಶಸ್ತಿ ಕೊಟ್ಟಿರೋದು 66ರಲ್ಲಿ. ಓಕೆ ಓಕೆ. ಓ ಅವಾಗ ನಟರಾಜ ಸ್ಟೈಲ್ ಇತ್ತು. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇದು ಓಕೆ. ಒರಿಜಿನಲ್ ಒರಿಜಿನಲ್ ಸಂಗ್ರಹ. ಒರಿಜಿನಲ್. ಓಕೆ. ಇದು ಗೌರವ ಸದಸ್ಯ ಕನ್ನಡ ಸಾಹಿತ್ಯ ಪರಿಷತ್. ಇದ್ರ ಗೌರವ ಸದಸ್ಯತ್ವ ಇದು ಮಾಡಿರೋದು. ಇದು ಪೂರ್ತಿ ಅವರ ಹಸ್ತಪ್ರತಿಗಳು ಏನೇನು ಬರೆದಿದ್ದಾರೋ ಅದನ್ನು ಒಂದೊಂದು ಲಿಸ್ಟ್ ಮಾಡಿದ್ದೀವಿ ನಾವು. ಅವಾಗೆಲ್ಲ ಬರಿಬೇಕು ಅಂದ್ರೆ ಇವಾಗೆಲ್ಲ ನಾವು ಟೈಪ್ ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ, ಆ ಥರ ಅಲ್ಲ. ಅವಾಗ ಬರಿಬೇಕಂದ್ರೆ ಪ್ರತಿಯೊಂದನ್ನು ಕೂಡ ಬರ್ದೇನೆ ತೋರಿಸ್ಬೇಕಿತ್ತು. ಅವ್ರ ಬರವಣಿಗೆನೂ ತುಂಬ ಚೆನ್ನಾಗಿದೆ ಸರ್. ಅದನ್ನೆಲ್ಲ ಕಾಪಾಡ್ಕೊ ಬಂದಿದ್ದೀರಲ್ಲ, ಎಲ್ಲಿಟ್ಟಿದ್ರು? ಇಲ್ಲೇ ಪುತ್ತಿನ ಟ್ರಸ್ಟ್ ಅಲ್ಲಿ ಬೆಂಗಳೂರಲ್ಲಿ ಇದ್ದಿದ್ದು, ಅವ್ರ ಮನೆಯಲ್ಲಿ ಇದನ್ನ ಪುತ್ತಿನ ಟ್ರಸ್ಟ್ ಸಂಗ್ರಹಿಸಿ ಇಟ್ಟಿರೋದು. ಓಕೆ. ಇದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾಗ ಶೃಂಗೇರಿಯಲ್ಲಿ ಕೊಟ್ಟಿದ್ದು. ಅವರ ಅಧ್ಯಕ್ಷ 53ನೇ ಅಖಿಲ ಭಾರತ 81ರಲ್ಲಿ. ಓಕೆ. ಇದೆಲ್ಲ ಫುಲ್ ಅವರೇ ಕೊಟ್ಟಿದ್ದು? ಪೂರ್ತಿ ಅವರೇ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದಾಗ ಅವ್ರು ಕೊಟ್ಟಿರುವಂಥದ್ದು. ಇದು ಅವರ ಪೂರ್ತಿ ಡೀಟೇಲ್ಸ್. ಇದು ಅವ್ರು ಯಾವಾಗ ಹುಟ್ಟಿದ್ದು, ಅವರು ತಂದೆ ತಾಯಿ ಪತ್ನಿ, ಶಿಕ್ಷಣ, ವೃತ್ತಿ ಜೀವನ, ಮಕ್ಕಳು ಮತ್ತು ನಿಧನ. 1905ರಲ್ಲಿ ಇದೇ ಮೇಲುಕೋಟೆಯಲ್ಲಿ ಹುಡ್ತಾರೆ. ಅವರ ತಂದೆ ತಾಯಿ ಅಲ್ಲಿ ಹೆಸರು ಬರ್ದೆ ಪುರೋಹಿತ್ ತಿರುನಾರಾಯಣ ಅಯ್ಯಂಗಾರ್ ಅಂತ. ಓ ಅವ್ರ ಅಮ್ಮ ಗೊರೂರಿನವರ? ಓಕೆ. ಹಾಸನ್. ಓಕೆ. 1925ರಲ್ಲಿ ಶಿಶಮಾನ್ ಅವರೊಂದಿಗೆ ಮದುವೆ ಆಗುತ್ತೆ. ಸಂಸ್ಕೃತ ಪಾಠಶಾಲೆಯಲ್ಲಿ ಓದ್ತಾರೆ, ಪ್ರೈಮರಿ ಸ್ಕೂಲ್. ನೆಕ್ಸ್ಟ್ ಮತ್ತೆ ಪ್ರೌಢಶಿಕ್ಷಣ ಮಾಡಿ ನೆಕ್ಸ್ಟ್ ಹೈಸ್ಕೂಲ್ ಮಹಾರಾಜ ಕಾಲೇಜಿಯೇಟ್ ಮೈಸೂರಲ್ಲಿ ಮಾಡ್ತಾರೆ. BA ಮಹಾರಾಜ ಕಾಲೇಜಲ್ಲೂ ಕೂಡ ಡಿಗ್ರಿ ಓದಿ ನೆಕ್ಸ್ಟು ಯಾವೆಲ್ಲ ಇಲಾಖೆ? ಓ ಸೈನ್ಯಕ್ಕೆ ಸೇರ್ತಾರೆ. ಸೈನ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಓಕೆ. ಅವಾಗ ಅಂದರೆ ಬ್ರಿಟಿಷ್ ಸರ್ಕಾರ ಇತ್ತು. ಹೌದು. ಮೈಸೂರಿನಲ್ಲಿ ಮೈಸೂರು ಸೈನ್ಯ ಇಲಾಖೆಯಲ್ಲಿ ಕ್ಲರ್ಕ್ ಆಗಿ, ಮ್ಯಾನೇಜರ್ ಆಗಿ 45ರಿಂದ 52ವರೆಗೂ ಅವ್ರು ಕೆಲಸ ಮಾಡ್ತಾರೆ. ಮತ್ತೆ ಸೂಪರಿಂಟೆಂಡೆಂಟ್ ಆಫ್ ಮಿಲಿಟರಿ ಸ್ಟೋರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ 52ರಿಂದ 60ವರೆಗೂ ಮೈಸೂರು ಶಾಸನಸಭೆ ಸಂಪಾದಕರಾಗಿ ಕೆಲಸ ಮಾಡ್ತಾರೆ. 63ರಿಂದ 66ವರೆಗೆ ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ವಿಶ್ವಕೋಶ ಕಚೇರಿಯಲ್ಲಿ ಭಾಷಾಂತರಕಾರರಾಗಿ ಮಾಡ್ತಾರೆ. 66ರಿಂದ 71ವರೆಗೆ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ಕನ್ನಡ ನಿಘಂಟಿನ ಸಂಪಾದಕರಲ್ಲಿ ಒಬ್ಬರಾಗ್ತಾರೆ. ಅವರಿಗೆ ಒಬ್ಬ ಮಗ, 7 ಮಂದಿ ಹೆಣ್ಮಕ್ಳು. ಅವರು 13 ಅಕ್ಟೋಬರ್ 98ರಲ್ಲಿ ಅವರು ನಿಧನ ಆಗ್ತಾರೆ. ಓಕೆ. ಇದು ಸರ್ ಅವರ ಫ್ಯಾಮಿಲಿ, ಅವ್ರ ಮಕ್ಕಳು, ಮಗ. ಇದರಲ್ಲಿ ಅವ್ರ ಮಿಸ್ಸಸ್ ಯಾರು ಅಂತಲೇ ಗೊತ್ತಿಲ್ಲ. ಅವ್ರ ಮಕ್ಕಳು ಮಾತ್ರ, ಮಕ್ಕಳು ಮಗ ಮಾತ್ರ. ಓಕೆ. ಅವ್ರು ಗಂಡ ಹೇಳ್ತೀರ ಅವರು ಅಲ್ಲಿದೆ. ಪುತಿನ ಸರ್. ಅವ್ರ ಡ್ರೆಸ್ ಕೋಡು ಮತ್ತೊಂದ್ಸಲ ನೋಡ್ತಾ ಇದ್ದೀನಿ. ಎಲ್ಲ ಕಡೆನೂ ನಾನು ಹಾಫ್ ಫೋಟೋ ನೋಡಿದ್ದೆ. ಯಾವಾಗಲೂ ಒಂದು ಕೈಯಲ್ಲಿ ಒಂದು ಕೋಲಿರುತ್ತೆ, ಕನ್ನಡಕ, ಟೋಪಿ. ಹೌದು. ಅವ್ರು ಬರೆದಿರೋಂಥ ಪುಸ್ತಕಗಳ ಪೂರ್ತಿ ಇದು. ಅವರದೇ ಒಂದೊಂದೇ ಪ್ರತಿಗಳು. ಅವು ಮೊದಲು ಅವರ ಪ್ರಿಂಟ್ ಯಾವ್ಯಾವ ಪ್ರಿಂಟ್ ಆಯ್ತು ಆ ಪ್ರತಿಗಳೆಲ್ಲ ಇಲ್ಲಿದೆ ಮೇಡಮ್. ಸರ್ ಅವಾಗ ಎಷ್ಟು ಬೆಲೆ ಇರ್ಬೋದು ಸರ್ ಪುಸ್ತಕಕ್ಕೆ? ಕಡಿಮೆ ಮೇಡಮ್, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಈ ಥರ ನೋಡಿ. ಇವಾಗ 1 ರೂಪಾಯಿ ಲೆಕ್ಕನೇ ಇಲ್ಲ. ಹೌದು, ಫಸ್ಟ್ ಮೊದಲ ಮುದ್ರಣ ಆಗಿತ್ತು. ಹರಿಶ್ಚಂದ್ರ ಇದು ಇವೆಲ್ಲ ಅಷ್ಟೇ. ಇದರಲ್ಲಿ ಒಂದೊಂದು ಟ್ರಸ್ಟ್ ಪ್ರಕಟಣೆ ಮಾಡಿರೋದು ಇದೆ. ಈ ಸಮಗ್ರ ಕಾವ್ಯ ಇದು ಟ್ರಸ್ಟ್ ಮಾಡಿರುವಂಥದ್ದು. ಹಂಸದಂತಿ ಇವೆರಡು ಒಂದು 3-4 ಪ್ರತಿಗಳು ಟ್ರಸ್ಟ್ ಪ್ರಕಟಣೆ ಮಾಡ್ತಾರೆ. ಇದು ಪಂಪ ಪ್ರಶಸ್ತಿ. 1991. ಪೂತಿನ ಟ್ರಸ್ಟ್ ಅವರ ಧ್ಯೇಯ, ಟ್ರಸ್ಟ್ನ ಉದ್ದೇಶ ಇದೆಲ್ಲ. ಟ್ರಸ್ಟ್ನ ಉದ್ದೇಶ ಪೂತಿನ ಅವರ ಸಾಹಿತ್ಯ ಕೃತಿಗಳ ಪ್ರಕಟಣೆ, ಅವರ ಹಸ್ತಪ್ರತಿಗಳು ಮತ್ತಿತರ ಸ್ಮರಣಿಕೆಗಳ ಸಂರಕ್ಷಣೆ, ಮೇಲ್ಕೋಟೆಯ ಪೂತಿನ ಅವರ ಮನೆಯನ್ನು ಯಥಾಸ್ವರೂಪದಲ್ಲಿ ಪುನರ್ರಚನೆ ಮಾಡಿಸಿ ಸಾಂಸ್ಕೃತಿಕ ಸ್ಮರಣೆಯನ್ನಾಗಿಸಿ ಉಳಿಸಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರವನ್ನಾಗಿ ನಿರ್ವಹಿಸುವುದು, ಪೂತಿನ ಹೆಸರಿನ ಬಯಲುರಂಗ ಮಂದಿರವೊಂದನ್ನು ನಿರ್ಮಾಣ ಮಾಡುವುದು, ಪೂತಿನ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಪ್ರಕಟವಾಗುವ ಶ್ರೇಷ್ಠ ಕಾವ್ಯ ಅಥವಾ ನಾಟಕ ಕೃತಿಗೆ ಪೂತಿನ ಪುರಸ್ಕಾರವನ್ನು ನೀಡೋದು, ಪೂತಿನ ಅವರ ನಾಟಕಗಳ ರಂಗಪ್ರಯೋಗ, ವಿಚಾರ ಸಂಕಿರಣ, ಕವಿಗೋಷ್ಠಿ ಇತ್ಯಾದಿಗಳನ್ನು ವ್ಯವಸ್ಥೆಗೊಳಿಸೋದು. ಪೂತಿನ ಟ್ರಸ್ಟ್ನ ಮೊದಲ ಅಧ್ಯಕ್ಷರು ಮಾನ್ಯ ದಿವಂಗತ ಡಾಕ್ಟರ್ ವೀಣಾ ನರಸಿಂಹ ಅಯ್ಯಂಗಾರ್. ನವೆಂಬರ್ 1995ರಿಂದ ಏಪ್ರಿಲ್ 98ವರೆಗೆ ಅವರು ಅಧ್ಯಕ್ಷರಾಗಿರ್ತಾರೆ. ನಂತರ ಡಾಕ್ಟರ್ G. ಶಿವರುದ್ರಪ್ಪರವರು 1998ರಿಂದ ಅಧ್ಯಕ್ಷರಾಗ್ತಾರೆ. ಈ ಟ್ರಸ್ಟ್ನಲ್ಲಿ S. ನಾರಾಯಣ್ ಶೆಟ್ಟಿ, ಸುಜನಾ ಅವರು, ಪುನಃ ತಿರುನಾಡ ಸದಸ್ಯರವರು, ಪೂತಿನ ಅವ್ರ ಮಗ. ಡಾಕ್ಟರ್ H. ವೆಂಕಟೇಶ್ ಮೂರ್ತಿ ಸದಸ್ಯರಾಗಿದ್ದರು. G. ಮಾದೇಗೌಡರು ಸದಸ್ಯರಾಗಿದ್ದರು.
ಡಿ ಬಾಲಕೃಷ್ಣ ಅವರು, ಶ್ರೀರಾಮ್ ಭಟ್, ಶ್ರೀ ಕೆ ಎಸ್ ಅಚ್ಯುತನ್ ಮತ್ತು ಮಾನ್ಯ ನಿರ್ದೇಶಕರು, ಕನ್ನಡ ಸಂಸ್ಥೆ ನಿರ್ದೇಶನಾಲಯ ಪ್ರಧಾನ ಸದಸ್ಯರು, ಮಾನ್ಯ ಜಿಲ್ಲಾಧಿಕಾರಿ ಮಂಡ್ಯ, ಇವರೆಲ್ಲ ಟ್ರಸ್ಟ್ನ. ಅವ್ರ ಮಗನಿಗೂ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು. ಇತ್ತು ಮೇಡಮ್. ಅವರು IIM ವರ್ಕ್ ಕೆಲಸ ಮಾಡ್ತಾಯಿದ್ರು. ತಿರೋದ್ರಾಗಲೇ ಒಂದು 8 ವರ್ಷ ಆಯಿತು. ಓಕೆ ಓಕೆ ಓಕೆ. ಇವರ ಟ್ರಸ್ಟ್ ನಿರ್ವಹಿಸುವಂಥ ಕಾರ್ಯಗಳು ಪೂತಿನ ಅವರ ಸಮಗ್ರ ಗೇಯ ನಾಟಕಗಳ ಮಹಾಸಂಪುಟ 820 ಪುಟ ಡಮ್ಮಿ ಆಕಾರದ ಪ್ರಕಟಣೆ ಮತ್ತು ಬಿಡುಗಡೆ 28 ಜೂನ್ 98 ಅಂದರೆ ಪೂತಿನ ಅವರು ಇದ್ರು ಅವಾಗ ಆ ಬುಕ್ಸ್ ಬಿಡುಗಡೆ ಆದಾಗ. ಅನಂತರ ಪೂತಿನ ಪುರಸ್ಕಾರ 10,000. ಅವ್ರು ಇದ್ದಾಗಲೇ ಟ್ರಸ್ಟ್ ಕಟ್ಟಿದ್ದ. ಹೌದು ಮೇಡಮ್, ಅವ್ರು ಇದ್ದಂಗೆ ಟ್ರಸ್ಟ್ ಸರ್ಕಾರ ಸ್ಥಾಪನೆ ಮಾಡ್ತು 95ರಲ್ಲಿ. ಅವ್ರು 98ರಲ್ಲಿ ತೀರೋಗಿದ್ದು, 95ರಲ್ಲೇ ಸ್ಥಾಪನೆ ಮಾಡ್ತು ಸರ್ಕಾರ. ಅವ್ರು ಪುತಿನ ಅವರು ತೀರೋದ ನಂತರ ಅವರ ಸಮಾರಂಭದಲ್ಲಿ ಪುತಿನ ಅವರ ಅವಾರ್ಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಎಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ ಅವರೇ ಕೊಡ್ತಾರಾ ಅಥವಾ ನಿಮ್ಮ ಟ್ರಸ್ಟ್ ಇಂದ ಕೊಡೋದು? ಇಲ್ಲೇ ಮಾಡ್ತಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಸುಮಾರು ಕಡೆ ಮಾಡ್ತಾ ಇರ್ತಾರೆ. 10,000 ರೂಪಾಯಿ ಮತ್ತು ಸ್ಮರಣಿಕೆ ಜಾಸ್ತಿ ಆಗಿದೆ ಮೇಡಮ್, 25,000 ಕೊಡ್ತಾ ಇದ್ದಾರೆ ಈಗ. ಯುವ ಕವಿಗಳಿಗೆ ಒಂದು ಪ್ರೇರಣೆ ಸರಿ ಇಂಥ ಸನ್ಮಾನ ಪುರಸ್ಕಾರಗಳೆಲ್ಲ. ಮತ್ತೆ ಪೂತಿನ ಅವರ ಹೆಸರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಕನ್ನಡ MA ಪರೀಕ್ಷೆಯ ಅತಿ ಹೆಚ್ಚಿನ ಅಂಕಗಳನ್ನು ಕಾವ್ಯ ಮೀಮಾಂಸೆ ವಿಷಯದಲ್ಲಿ ಪಡೆದ ತೇರ್ಗಡೆಯಾಗುವ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಚಿನ್ನದ ಪದಕವನ್ನು ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಅದು ಗೋಲ್ಡ್ ಮೆಡಲ್ ಮೈಸೂರು ಯೂನಿವರ್ಸಿಟಿಲಿ. ಮತ್ತೆ ಮೈಸೂರಿನ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ನಿರ್ದೇಶನಾಲಯದವರು ಪುನರ್ರಚಿಸಿರುವ ಪೂತಿನ ಅವರ ಮನೆಯನ್ನು ಒಂದು ಸಾಂಸ್ಕೃತಿಕ ಸ್ಮರಣೆಯನ್ನಾಗಿ ಸಜ್ಜುಗೊಳಿಸಲಾಗಿದೆ. ಈ ಮನೆ ಇದನ್ನ ಪುರಾತತ್ವ ಇಲಾಖೆ ಇದನ್ನ ಇದು ಮಾಡಿದ್ದು, ಸರ್ಕಾರ ಇದು ಮಾಡಿದ್ದು. ಇದು ಕಮಲೇಶನ್ ಅವರು ಪೂತಿನ ಅವರ ನೆಚ್ಚಿನ ಸ್ಥಳಗಳಲ್ಲಿ ಹೋಗಿ ಬರೀತಾ ಇದ್ದ ಸ್ಥಳಗಳನ್ನ ಅವರು ಇದು ಮಾಡಿದ್ದಾರೆ ಅವರು. ಇದ್ಯಾವುದು ಸರ್? ಇದು ಅಲ್ಲಿ ಆ ಕಡೆ ಅಂದ್ರೆ ಅವರು ಬರಿಬೇಕಾದ್ರೆ ಕವಿತೆಗಳೆಲ್ಲ ಯಾವ್ಯಾವ ಸ್ಥಳದಲ್ಲಿ ಬರಿತಾ ಇದ್ರು ಅಂತ. ಇಲ್ಲೇ ಮೇಲ್ಕೋಟೆ ಎಲ್ಲ ಮೇಲ್ಕೋಟೆ ಚಿತ್ರಗಳೇ. ಎಲ್ಲಿ ಇದು? ಇಲ್ಲಿ ಅಕ್ಕ ತಂಗಿ ಕೊಳ ಹತ್ರ ಬರುತ್ತೆ ಮೇಡಮ್. ಅಕ್ಕ ತಂಗಿ ಕೊಳ. ಇದು ನಾಡೋಜ ಪುರಸ್ಕಾರ ಅವ್ರಿಗೆ ಹಂಪಿ ಯೂನಿವರ್ಸಿಟಿ ಕೊಟ್ಟರು. ಓಕೆ. ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಅಪ್ರತಿಮ ಕೊಡುಗೆ ನೀಡಿದ ಶ್ರೀ ಪೂತಿ ನರಸಿಂಹಾಚಾರ್ಯ ಅವರಿಗೆ ಕನ್ನಡ ವಿಶ್ವವಿದ್ಯಾನಿಲಯವು ನಾಡೋಜ ಗೌರವ ಪದವಿಯನ್ನು ನೀಡಿ ಪುರಸ್ಕರಿಸಿದೆ 1996ರಲ್ಲಿ. ಆವಾಗ ಚಂದ್ರಶೇಖರ್ ಕಂಬಾರ್ ಕುಲಪತಿಯವರು ಹಾಗೂ ಆಡಳಿತ ಮಂಡಳಿ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು. ಯೋಗ ನರಸಿಂಹ ಬೆಟ್ಟದ ಹತ್ತಿವಲ್ಲ ಮೆಟ್ಲು, ಅಲ್ಲಿಂದ ತೆಗೆದ ಪಿಕ್ಚರ್. ಅವ್ರು ಇಲ್ಲಿ ಕೂತ್ಕೊಳ್ತಾ ಇದ್ದೀವಿ, ಅಲ್ಲಿ ಹೋಗ್ತಾ ಇದ್ರು. ಅಲ್ಲೆಲ್ಲ ಅಂದ್ರೆ ಪ್ರಿಯವಾದ ಸ್ಥಳಗಳನ್ನ ಅವ್ರು ಇದು ಮಾಡ್ಕೊಂಡಿದ್ದಾರೆ ಕಮಲೇಶನ್ ಅವರು. ಇದು ಅಷ್ಟೇ, ಈ ಕಲ್ಯಾಣಿಯಿಂದ ತೆಗೆದಿರುತ್ತೆ ಬೆಟ್ಟ ಸಮೇತ. ಇದು ಡಾಕ್ಟರ್ ಲಿಟರೇಚರ್ ಡಾಕ್ಟರೇಟ್ ಡಿಲೀಟ್ ಬಂತಲ್ಲ, ಅದು ಮೈಸೂರು ಯೂನಿವರ್ಸಿಟಿ 1972ರಲ್ಲಿ ಇದು ಮಾಡಿದ್ದು. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಕಾರ ರಾಷ್ಟ್ರಪತಿ ರಾಧಾಕೃಷ್ಣನ್ ಅವರಿಂದ 1967. ಈ ಫೋಟೋ ಒರಿಜಿನಲ್ ಫೋಟೋಸ್. ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಅದು ಮಧ್ಯದ ಮನೆ ಹಾಲ್. ಇದು ಡೈನಿಂಗ್ ಹಾಲ್ ಟೈಪ್ ನಾವು ಅನ್ಕೊಂಡಿದ್ವಿ ಡೈನಿಂಗ್ ಹಾಲ್ ಅಂತ. ಇದು ಅಡಿಗೆ ಮನೆ ಅಂತ ಇದ್ದಿದ್ದು. ಓಕೆ, ಇಲ್ಲಿ ಫೋಟೋಗಳನ್ನ ಎಕ್ಸ್ಪ್ಲೇನ್ ಮಾಡಿ ಸರ್. ತುಂಬಾ ಫೋಟೋ ಕಲೆಕ್ಷನ್ ಇಟ್ಟಿದ್ದೀರಾ. 98 ಜೂನಲ್ಲಿ ಅಂದ್ರೆ ಪೂತಿನ ಅವ್ರದ್ದು ಸಮಗ್ರ ಕಾವ್ಯ ನಾಟಕಗಳು ಬಿಡುಗಡೆ ಆಯ್ತಲ್ಲ, ಬಿಡುಗಡೆ ಆದಾಗ ನಿಟ್ಟೂರು ಶ್ರೀನಿವಾಸರಾವ್ ಮತ್ತೆ ಪೂತಿನ ಅವರು ಜೊತೆಲಿ ಇದ್ದಿದ್ದು. ಅದು ಪೂತಿನ ಅವರು ಅರೇರ್ ಅಂತ ಅಂದ್ಬಿಟ್ಟು ಮೇಲ್ಕೋಟೆ ಅವರು, ನಮ್ ಶ್ರೀರಾಮ್ ಶಾಸ್ತ್ರಿ ಇವ್ರು 3 ಜನ ಮೇಲ್ಕೋಟೆಲ್ಲೇ ಇದು ಮಾಡುವಂಥದ್ದು. ಇವ್ರು ಬೇಂದ್ರೆ ಅವ್ರ ಜೊತೆ ಇದೆ, ದರಾ ಬೇಂದ್ರೆ ಅವ್ರ ಜೊತೆ. ಇದು ಗುರು ರಾಮಸ್ವಾಮಯ್ಯಂಗಾರ್ ಅವ್ರ ಜೊತೆ ಪೂತಿನ ಅವರ ತಂದೆ. ಓಕೆ, ಇದು ಪೂತಿನ ಅವರ ಕಲೆಕ್ಷನ್ಸ್ ಬುಕ್ಸ್ಗಳು. ಅವ್ರು ಏನೇನು ಇಟ್ಟಿದ್ರು ಬುಕ್ಸ್ಗಳು ಇವೆಲ್ಲ ಪೂತಿನ ಅವರು ಇಟ್ಕೊಂಡಿದ್ದು ಬುಕ್ಸ್ಗಳು. ಇವೆಲ್ಲ ಅವ್ರು ಓದಿ ಬಳಸಿದಂಥ ಬುಕ್ಸ್ಗಳು ಇವೆಲ್ಲ ನೋಡಿ. ಈ ಬೀರು ತುಂಬ ಪೂತಿನ ಅವರು ಬಳಸ್ತದಂಥ ಪುಸ್ತಕಗಳು, ಅಂದ್ರೆ ಅವ್ರು ಓದ್ತಾ ಇದ್ದಿದ್ದು ಎಲ್ಲ ಬುಕ್ ಎಲ್ಲ ಕಲೆಕ್ಷನ್ ಮಾಡಿಟ್ಟಿದ್ದಾರೆ. ಏನ್ ಮಾಡಿದೀವೋ ಅಲ್ಲೇ ಪೂತಿನ ಅವರು ಇವರೆಲ್ಲ, ಅವರು ಶ್ರೀಮತಿ ಅವರು ಇವರೆಲ್ಲ ಇದೆ ಅಂತದ್ದು ಮೇಡಮ್. ಹಳೆ ಮನೆ ಫೋಟೋ. ಇವಾಗ ನಾವೇನ್ ಇಲ್ಲಿದ್ದೀವಿ ಅದು ಮುಂದ್ಗಡೆ ಹಳೆ ಮನೆ ಇದು, ನಾಡ ಹೆಂಚುಗಳು ಅಂದ್ರೆ ಇವಾಗ ಔಟ್ಲುಕ್ ಅದೇ ತರ ಫೀಲ್ ಕೊಟ್ಟಿದ್ದಾರೆ. ಈ ಕಂಬಗಳು ಏನಿದೆ, ಕಿಟಕಿ ಇದೆ, ಇವೆಲ್ಲ ಹಾಗೇನೆ ನೋಡಿ. ಇದು ಹಳೇದು, ಇದು ಹೊಸ. ಓಕೆ ಓಕೆ, ಯಥಾವತ್ತಾಗಿ ಅದೇ ತರ ಉಳಿಸ್ಕೊಂಡಿದ್ದೀರಾ, ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀರಾ. ಹೌದು, ಅಪರೂಪ ಫೋಟೋಸ್.
ಇಲ್ಲ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಬಂದಿದ್ದು, ಪಪ್ಪ ಪ್ರಶಸ್ತಿ. ಇದು ರಾಷ್ಟ್ರಪತಿ ಪದ್ಮಶ್ರೀ ಅವಾರ್ಡ್ ಫಂಕ್ಷನ್ ಅದು. ಹೌದು. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ. ಮೇಲುಕೋಟೆಯಲ್ಲಿ ಪುತ್ತಿನ ಅವರ ತಮ್ಮನ ಮನೆ ಅವ್ರು ಹುಟ್ಟಿದ್ದು ಅದೇ ಜಾಗದಲ್ಲಿ ಹುಟ್ಟಿದ್ದಂತ ಅವ್ರು ಪುತ್ತಿನ ಅವರು. ಇಲ್ಲಿ ಅವ್ರ ತಮ್ಮನ ಮನೆ ಜಾಗದಲ್ಲಿ. ಎಲ್ಲಿದೆ ಸರ್ ಇವಾಗ? ಅದಿಲ್ಲ, ಅದು ಈ ಥರ ಇಲ್ಲ, ಈಗ ಎಲ್ಲ ಫುಲ್ ಡೆಮಾಲಿಷ್ ಮಾಡಿ ಹೊಸ್ದಾಗಿ ಇದು ಮಾಡಿದ್ದಾರೆ. ಓಕೆ. ಇದು ಸರ್ ಲಾಸ್ಟ್ ಒನ್ ಇದೆಯಲ್ಲ ಮೇಡಮ್, ಇದು ಪೂತಿನ ಅವರು, ಅವ್ರ ಹೆಂಡತಿ, ಮಗ, ಸೊಸೆ, ಇಬ್ಬರು ಮೊಮ್ಮಕ್ಕಳು. ಓಕೆ ಓಕೆ ಓಕೆ. ಆಳೈತರ ಮೇಲೆ ಇದೆಯಾ? ಇದನ್ನ ಇಟ್ಕೊಂಡು ಬನ್ನಿ. ಅವರು ಉಳ್ಕೊಳ್ತಿದ್ದಂಥ ರೂಮ್ ಇದು. ಓ, ಪುತ್ತಿನವ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಮನೇಲಿ ಅಂತ ಹೇಳಿದರೆ ಅದೇ ರೂಮು. ನೆಕ್ಸ್ಟ್ ಹೋಗ್ತೀವಿ. ಇದು ಮಿತ್ರ ಸಂಘ ಮೇಲ್ಕೋಟೆ. ಅವ್ರಿಗೆ 60 ವರ್ಷ ತುಂಬಿದಾಗ ಮಿತ್ರ ಸಂಘ ಎಲ್ಲ ಸೇರಿ ಅವ್ರಿಗೆ ಷಷ್ಠಬ್ದಿ ಸನ್ಮಾನ ಸಮಾರಂಭ ಮಾಡಿದ್ದಿದ್ದು. ಈಗ ನಾವು ಪೂತಿನ ಅವರ ಕಲಾಮಂದಿರ ನೋಡಿದ್ರಲ್ಲ, ಅದೇ ಸ್ಥಳ ಇದು. ಓ ಓಕೆ. ಅವಾಗ ಇನ್ನೂ ಕಟ್ಟಿರ್ಲಿಲ್ಲ? ಇಲ್ಲ, ಅದು 2011 ಕಟ್ಟಿದ್ದು. ಇದು 66ರಲ್ಲಿ ಅದೇ ಜಾಗ. ಮೊದಲು ಅದಕ್ಕೆ ಅಲ್ಲಿ ಟೆಂಪಲ್ ಕಾಣಿಸ್ತಾ ಇದೆ ನೋಡಿ ಹಿಂದೆ. ಇವರು ಶ್ರೀಮತಿರು ಅವರ ತಂದೆ ತಾಯಿ. ಹಾಂ, ಅವ್ರ ತಂದೆ ತಾಯಿ, ಅವ್ರ ತಾತ. ಓಕೆ. ನೋಡಿ, ಅವ್ರಿಗೆ ಬಂದಿರೋಂಥ ಭಿನ್ನವಚನೆಗಳು, ಸನ್ಮಾನ ಪತ್ರಗಳು. ಸರಿ, ಇದೆ ಓಪನ್ ಮಾಡೋದಾ? ಹಾಂ, ಎಲ್ಲ ಹೋಗಿದೆ ಅದು. ಓಕೆ. ಅದು ಭಿನ್ನ ಸನ್ಮಾನ ಪತ್ರಗಳು ಅಂತ ಹೇಳ್ತಾರೆ. ಪ್ರಶಸ್ತಿ ಪತ್ರಗಳು. ಇಲ್ಲ ಇಲ್ಲ, ಒಂದು ರೂಮಲ್ಲಿ ಸಂಗ್ರಹಿಸಿಟ್ಟಿದ್ದೀರಾ ಇದೊಂದು. ಅಲ್ಲಿ ನೋಡಿದ್ದೆಲ್ಲ ನೀವು ಜೆರಾಕ್ಸ್ ಫೋಟೋಸ್ ತೆಗೆದು ಇದು ಮಾಡಿರೋದು. ಇಲ್ಲಿ ನೋಡಿ ಫುಲ್ ಒರಿಜಿನಲ್. ಓಕೆ. ಸನ್ಮಾನ ಪತ್ರ ಯಾವ ಇಲಾಖೆಯವ್ರು ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಸಂಗ್ರಹಣೆ ಮಾಡಿಟ್ಟಿದ್ದಾರೆ. ಅವ್ರು ಓದಿದಂಥ ಯುವರಾಜ ಕಾಲೇಜ್ ಅದ್ರದ್ದು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಬಟ್ಟೆ ಮೇಲೆ ಪ್ರಿಂಟ್ ಮಾಡಿ ಕೊಡೋರು. ಹಾಂ ಹೌದು, ಇದು ಬಟ್ಟೆದೆ. ಅಂದರೆ ಅವಾಗ ಓಲೆಗರಿ ಹಿಂಗೆ ಸುತ್ತಿ ಕೊಡ್ತಾರಲ್ಲ, ಹಂಗೆ ಇದು ಮಾಡ್ತಾ ಇದ್ದಿದ್ದು ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಆ ಫೋಟೋಸ್ ನೋಡಿ ಹಂಗೆ ಅನ್ನಿಸ್ತು. ಸರಿ, ಈಗ ಪಕ್ಕದ ರೂಮಿಗೆ ಕರ್ಕೊಂಡು ಹೋಗ್ತಿದ್ರ, ಅಲ್ಲಿ ಬಹಳ ವಿಶೇಷವಾಗಿದೆ. ವಿಶೇಷ ಅದು ಪೂತಿನ ಅವರು ಕೂತು ಬರೀತಾ ಇದ್ದಂತೂ ಓದ್ತಾ ಇದ್ದಂತೂ ರೂಮ್ ಇದು. ಅವರ ಓಕೆ. ಓ, ಅವ್ರ ಹೌದು, ಅವ್ರದ್ದು ಒಂದು ಜೊತೆ ಬಟ್ಟೆ ಇದೆ, ಟೋಪಿ ಇದೆ, ವಾಕಿಂಗ್ ಸ್ಟಿಕ್ ಇದೆ. ಅವ್ರದ್ದು ಫೋಟೋ ಇದು ಅವರೇ ಬಳಸ್ತಿದ್ದಂಥದ್ದು. ಅವ್ರು ಬಳಸ್ತಿದ್ದು ಕೋಲು, ಅವ್ರು ಬಳಸ್ತಿದ್ದು ಬಟ್ಟೆನೂ ಅವ್ರು ಬಳಸ್ತಿದ್ದು. ಅದು ಬರೀದಕ್ಕೆ ಅವ್ರು ಬಳಸ್ತಾ ಇದ್ದಿದ್ದು ಡೆಸ್ಕು ಎಲ್ಲ ಅವ್ರದ್ದೇ. ನೋಡಿ, ಅವ್ರು ಬಳಸ್ತಾ ಇದ್ದಿದ್ದಂಥ ಟೊಪ್ಪಿ ಮತ್ತು ಬಟ್ಟೆ ಮತ್ತು ಡೆಸ್ಕ್ ಅವ್ರ ಬರವಣಿಗೆಗೆ ಯೂಸ್ ಮಾಡಿದ್ದಂಥದ್ದು ಮತ್ತು ಕೋಲು ನೀವು ಫೋಟೋದಲ್ಲಿ ನೋಡ್ಬೋದು. ಎಲ್ಲ ಕಡೆ ಅವರು ಇದೆ ಅಂದರೆ ಅವರು ವಯಸ್ಸಾದ್ಮೇಲೆ ಯೂಸ್ ಮಾಡ್ತಾ ಇದ್ದಿದ್ದು ಅನ್ಸುತ್ತಲ್ವಾ, ಅದೆಲ್ಲ ಸಂಗ್ರಹಣೆ ಮಾಡಿಟ್ಟಿದ್ದಾರೆ. ಟೊಪ್ಪಿ ಕಾದಿದ್ದು ಎಲ್ಲ ಖಾದಿ ಬಟ್ಟೆ. ಇಲ್ಲಿ ಒಂದು ಕಿಟಕಿ ಇದೆ, ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇತ್ತು ಅನ್ಸುತ್ತೆ. ಗಾಳಿ ಬೆಳಕು ಬರ್ತಾ ಇತ್ತು. ಇಲ್ಲಿಂದನೇ ಅವ್ರು ಬೆಟ್ಟ ನೋಡ್ತಾ ಇದ್ರು. ಈಗ ಕಾಣ್ತಾ ಇಲ್ಲ. ಈಗ ಓಕೆ ಓಕೆ. ಮರಗಳೆಲ್ಲ ಮರೆಯಾಗಿ ಈ ಮನೇನು ಕಟ್ಟಿದ್ರಿಂದ ಅಷ್ಟು ಕಾಣ್ತಾ ಇಲ್ಲ. ಪೂತಿನ ಅವ್ರ ಗೀತೆ, ಕವಿತೆಗಳು ಮತ್ತು ಅವ್ರ ಬರವಣಿಗೆ, ಸಾಹಿತ್ಯ ಲೋಕ ಕೊಟ್ಟಂಥ ಎಲ್ಲ ಅಷ್ಟು ಬರವಣಿಗೆಗಳು ಎಲ್ಲ ಇದೇ ರೂಮಲ್ಲಿ ಕೂತು ಬರಿತಾ ಇದ್ದಿದ್ದು. ಎಷ್ಟು ಸೊಗಸಾಗಿದೆ ನೋಡಿ. ಯಥಾವತ್ತಾಗಿ ಅವ್ರ ಆಸೆನೂ ಅದೇ ಆಗಿತ್ತು. ನಾನು ಓದ ನಂತರನೂ ಕೂಡ ನಾನು ಬರಿತಾ ಇದ್ದಿದ್ದಂಥ ಪುಸ್ತಕಗಳು ಮತ್ತು ನನ್ನ ಮನೇನ ಒಂದು ಮ್ಯೂಸಿಯಮ್ ಆಗಿ ಮಾಡಿ ಅಂತ ಸರ್ಕಾರಕ್ಕೆ ಅವರು ಬೇಡಿಕೆಯನ್ನು ಸಲ್ಲಿಸಿದ್ರು. ಅವ್ರು ಇರಬೇಕಾದ್ರೇ ಅವರೇ ಹೆಸರಲ್ಲಿ ಟ್ರಸ್ಟ್ ಮಾಡಿ ಅದನ್ನು ಇವಾಗ ನಮ್ಮ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲಿಗೆ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಪೂತಿನ ಅವ್ರದ ಬದುಕಿನಲ್ಲಿ ಕೆಲವೊಂದು ಅವರ ಮಾಹಿತಿನ ಕೊಡೋ ಪ್ರಯತ್ನ ಮಾಡಿದ್ದೀವಿ. ಅವ್ರ ಊರು ಮೇಲುಕೋಟೆ ಮತ್ತು ಅವ್ರ ಟ್ರಸ್ಟು ಮತ್ತು ಅವ್ರ ಮನೆ. ನೀವು ಮೇಲುಕೋಟೆಗೆ ಏನಾದರೂ ಬಂದರೆ ತಪ್ಪದೆ ದೇವ್ರ ದರ್ಶನ ಮಾಡಿ ಪೂತಿನ ಅವ್ರ ಮನೆ ನೋಡ್ಬೋದು. ಟ್ರಸ್ಟ್ ಮತ್ತು ಅವರ ಮ್ಯೂಸಿಯಮ್ ಆಗಿ ಮಾಡಿದ್ದಾರೆ. ಅವ್ರ ಮನೆಯೂ ಕೂಡ ಹತ್ರನೇ ಇದೆ. ವೆಂಕಟೇಶ್ ಸರ್ ನಮಗೆ ಇದನ್ನೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್.
ಹೆಸರೇ ಇಲ್ಲದವರು ನಾವು, ಹೆಸರೇ ಇಲ್ಲದವರು, ಹೆಸರೇ ಇಲ್ಲದವರು ನಾವು, ಹೆಸರೇ ಇಲ್ಲದವರು. ಹೆಸರಿಲ್ಲದೆ ಬರೀ ಉಸಿರಾಡುತ್ತ ನೆಲ, ಹೆಸಗೆಟ್ಟಿರಲದ ಹಸನು ಗೈವ ಜನ. ಹೆಸರೇ ಇಲ್ಲದವರು ನಾವು, ಹೆಸರೇ ಇಲ್ಲದವರು, ಹೆಸರೇ ಇಲ್ಲದವರು ನಾವು, ಹೆಸರೇ ಇಲ್ಲದವರು. ಕಸವನ್ನು ಕೊಳಿಸುತ್ತ ಕೆಸರನ್ನು ತುಳಿಯುತ್ತ ಹಸಿರ ಮೆರೆಸಿ ಜಗದುಸಿರ ಪೊರೆವ ಜನ. ಹೆಸರೇ ಇಲ್ಲದವರು ನಾವು, ಹೆಸರೇ ಇಲ್ಲದವರು, ಹೆಸರೇ ಇಲ್ಲದವರು ನಾವು, ಹೆಸರೇ ಇಲ್ಲದವರು. ಉಪ್ಪಿ ಮೆರೆವವರ ಕೊಪ್ಪಿ ಕೊಲ್ಲುವರ ಅಪಾಯನ್ನು ತಾ ನೋಡುತ್ತಲಿ, ಉಪ್ಪಿ ಮೆರೆವವರ ಕೊಪ್ಪಿ ಕೊಲ್ಲುವರ ಅಪಾಯನ್ನು ತಾ ನೋಡುತ್ತಲಿ. ಬೆಪ್ಪೆರಗಾಗುತ್ತ ಹುಬ್ಬನೇರಿಸುವ ಹೆಸರೇ ಇಲ್ಲದವರು ನಾವು, ಹೆಸರೇ ಇಲ್ಲದವರು, ಹೆಸರೇ ಇಲ್ಲದವರು ನಾವು, ಹೆಸರೇ ಇಲ್ಲದವರು. ತಡಿಕೆ ಜೋಪಡಿಯೊಳು ಹುಟ್ಟಿ ಕಲ್ಲನೆತ್ತಿ ಕಟ್ಟಡಗಳ ಕಟ್ಟಿ